ಇನ್ನು ಸಬ್ಸಿಡಿ ಹಣವನ್ನ ಮುಂಗಡವಾಗಿ ನೀಡಬೇಕು ಅನ್ನುವಂತ ಪ್ರಸ್ತಾವನೆ ವಿಚಾರಕ್ಕೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಬ್ಸಿಡಿ ಹಣ ಮುಂಗಡವಾಗಿ ನೀಡಲು ಪ್ರಸ್ತಾವನೆ ಇರುವಂತಹ ವಿಚಾರ ಸಂಬಂಧ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನೋಡ್ರಿ, ಜನರಿಗೆ ಗ್ಯಾರಂಟಿ ಕೊಡ್ತಾ ಇರೋದು ಸರ್ಕಾರ ಹೊರತು ಎಸ್ಕಾಂ ಅಲ್ಲ. ಹೌದು, ಸರ್ಕಾರನೇ ಗ್ಯಾರಂಟಿ ಕೊಡ್ತಾ ಇರೋದು, ಎಸ್ಕಾಂ ಅಲ್ಲ. ಅವರು ಏನ್ ಪ್ರಸ್ತಾವನೆ ಮಾಡಿದ್ರು ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಆ ಸರ್ಕಾರ ಆ ಹಣವನ್ನ ಕೊಡುತ್ತೆ, ಸರ್ಕಾರವೇ ಹಣವನ್ನ ಭರಿಸಬೇಕು ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನ ಕೂಡ ಹೇಳೋದು ಅದನ್ನೇ, ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗೆ ಸರ್ಕಾರವೇ ಹಣವನ್ನ ಭರಿಸಬೇಕೆ ಹೊರತು ಜನರು ಹಣವನ್ನ ಭರಿಸೋದಿಲ್ಲ. ಏನ್ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಕೇಳಿಸ್ಕೊಳ್ಳಿ. ಅದು ಯಾವುದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಸ್ಕಾಂ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ, ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನಮ್ಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ನನಗೆ. ಆದ್ರೆ ಏನೇ ಇದ್ರು ಸರ್ಕಾರನೇ ಭರಿಸ್ಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗವರ್ಮೆಂಟ್, ನಾಟ್ ಬೈ ದ ಎಸ್ಕಾಂ. ಎಸ್ಕಾಂದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ. ಎಸ್ಕಾಂ ಇಂದ ಏನಾಗ್ತಾ ಇದೆ ಅದನ್ನ ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ, ಮಾಡ್ತೀವಿ. ನೋಡಿ, ಅದು ಯಾವುದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಸ್ಕಾಂ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ, ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನಮ್ಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ನನಗೆ.